ಜನ ವಿರೋಧಿ ಕೆಲಸ ಪ್ರತಿ ಕಚೇರಿಯಲ್ಲಿ ನಡೀತಾ ಇದೆ. ಜನರ ಪರವಾಗಿ ಮಾತನಾಡಬೇಕಾದಂಥ ನಮ್ಮ ಜನಪ್ರತಿನಿಧಿ ಶಾಸಕರು ಮೌನವಾಗಿ ಅವರೇ ಅಂದರೆ ಅವ್ರಿಗೆ ಗೊತ್ತಿದ್ದು ಸುಮ್ಮನಾಗಿದ್ದಾರೋ ಏನೋ ಗೊತ್ತಿಲ್ಲ. ನಾವು ವಿನಂತಿ ಮಾಡ್ತೀನಿ, ನಮ್ಮ ಕ್ಷೇತ್ರದ ಶಾಸಕರನ್ನ, ಕಚೇರಿಗಳಲ್ಲಿ ದುಡ್ಡಿಲ್ಲದೆ ಕೆಲಸ ಆಯ್ತಿಲ್ಲ. ಇವತ್ತು ಮಾಡಬೇಕಾದ ಕೆಲಸ ತಿಂಗಳ ಲೆಕ್ಕ ಅಲ್ದಾಡ್ಸೋಂಥದ್ದು ನಡೀತಾ ಇದೆ. ಇದು ನಿಲ್ಲಿಸಿದ್ರೆ ನೀವು ನಮ್ಮ ಪ್ರತಿನಿಧಿ, ನಿಲ್ಲಿಸ್ತಿಲ್ಲ ನೀವು ನಮ್ಮ ಶೋಷಣೆ ಮಾಡೋಕ್ಕೆ ಬಂದಿರೋ ಜನರ ಪ್ರತಿನಿಧಿ ಆಗ್ತಿದ್ದೀರಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶಾಸಕರು ಮೊದಲು ಕಚೇರಿಯಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ಅವ್ಯವಹಾರಗಳನ್ನ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಶೋಷಣೆಗೆ, ನಮ್ಮ ಜನಸಾಮಾನ್ಯರಿಗೆ, ಅಮಾಯಕರನ್ನ ಶೋಷಣೆ ಮಾಡುವಂಥ ಪಾಪ ಅವ್ರಿಗೆ ಬರುತ್ತೆ. ಅದ್ರ ವಿರುದ್ಧ ಶ್ರೀರಂಗಪಟ್ಟಣ ಕ್ಷೇತ್ರದ ಜನ ಗಟ್ಟಿಯಾಗಿ ಎದುರಿಸ್ತಾರೆ ಅನ್ನೋ ಒಂದು ಆಲೋಚನೆನ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸೋದಕ್ಕೆ ಮಾಡ್ತಿರೋಂಥ ಒಂದು ಕಾರ್ಯಕ್ರಮದಲ್ಲಿ ಏನಿವತ್ತೆಲ್ಲ ಹೋರಾಟಗಾರರು ಇಲ್ಲಿ ಸೇರಿದೋ ನಾವು ಇನ್ನು ಮುಂದಿನ ದಿನಕ್ಕೆ ನಮ್ಮ ಶಕ್ತಿನ ಜಾಸ್ತಿ ಮಾಡ್ಕೊಂಡು ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋ ಒಂದು ಆಲೋಚನೆಯನ್ನು ಸಹ ಮಾಡಿದಂಥದ್ದು. ಆ ಕಾರಣಕ್ಕೆ ಮತ್ತೆ ಹೇಳ್ತೀನಿ, ಕ್ಷೇತ್ರದ ಎಲ್ಲ ಸರ್ಕಾರಿ ನೌಕರರಿಗೆ ಜನಸಾಮಾನ್ಯರ ಜೊತೆ ಸೌಹಾರ್ದವಾಗಿ ಸ್ಪಂದಿಸಲಿಲ್ಲ ಅಂದರೆ ನಿಮಗೆ ಅದ್ರ ಬಗ್ಗೆ ಕಾವು ಮುಡಿಸುವಂಥ ಚಳವಳಿನ ನಾವು ಮಾಡ್ತೀವಿ ಅಂತ ಹೇಳ್ತಾ ಶಾಸಕರು ಈ ಕಡೆ ಗಮನ ಕೊಡಬೇಕು ಅನ್ನೋ ಹೇಳ್ತೀನಿ. ಅದೇ ಸಂದರ್ಭ ನಮ್ಮೆಲ್ಲ ಸ್ನೇಹಿತರು ಒಂದು ಒತ್ತಾಯ ಮಾಡಿದಂಥದ್ದು, 42 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿರೋದ್ರಲ್ಲಿ ಇಡೀ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಹೋರಾಟ ಮಾಡಿದ್ದೀರಿ, ದಿನನಿತ್ಯ ಹೋರಾಟ ಮಾಡ್ತಿರೋದ್ರಿಂದ ಏನು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾಕೆ ಅಭ್ಯರ್ಥಿ ಆಗೋದಕ್ಕೆ ಒಂದು ಪಕ್ಷದಿಂದ ಈಗಿರುವಂಥ ಭಾರತೀಯ ಜನತಾ ಪಾರ್ಟಿಯಿಂದ ಯಾಕೆ ಕೇಳಬಾರ್ದು, ಒಂದು ಪ್ರಯತ್ನ ಪಡಿ ಅಂತ ಆ ದಿಕ್ಕಿಗೆ ನಾನು ನಮ್ಮೆಲ್ಲ ಕಾರ್ಯಕರ್ತರ ಮಾತಾಡಿದಾಗ ನಮ್ಮ ಹಿಂದೆ ಸ್ಪರ್ಧೆ ಮಾಡಿದಂಥ ಡಾಕ್ಟರ್ ಸಿದ್ದರಾಮಯ್ಯನವರಿದ್ದರು, ಅವ್ರಿಗಾಗಲಿ ಅಥವಾ ನಮಗೆ ಆಗಲಿ ಮೈತ್ರಿ ವಿಚಾರದಲ್ಲಿ ಯಾರಿಗೆ ಕೊಟ್ಟರು ಅದು ವಿರೋಧ ಇಲ್ಲ. ನರೇಂದ್ರ ಮೋದಿಯವರ ಶಕ್ತಿ ತುಂಬೋದಕ್ಕೆ ಒಂದು ನಡೀತಿರೋಂಥ ಚುನಾವಣೆಯಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ವೈಯಕ್ತಿಕವಾಗಿ ಕೆಲಸ ಮಾಡುವಂಥದ್ದಕ್ಕೆ ಬದ್ಧ ಆಗಿದ್ದೀನಿ. ಇದೇ ಸಂದರ್ಭದಲ್ಲಿ ನಮ್ಮೆಲ್ಲ ಹಿತೈಷಿಗಳ ಒತ್ತಾಸೆ ಇರೋದ್ರಿಂದ ರಾಜ್ಯದ ಅಧ್ಯಕ್ಷರನ್ನ ಭೇಟಿ ಮಾಡಿ ಚುನಾವಣಾ ಅಭ್ಯರ್ಥಿಗಳಲ್ಲಿ ನನ್ನನ್ನು ಒಬ್ಬನು ಕನ್ಸಿಡರ್ ಮಾಡಿ ಅಂತೇಳಿ ಕೇಳುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ನಮ್ಮೆಲ್ಲ ಹಿತೈಷಿಗಳ ಒತ್ತಾಯಪೂರ್ವಕವಾಗಿ ಮಾಡಿರೋದ್ರಿಂದ ಅದನ್ನು ನಾನು ಇನ್ನು 3-4 ದಿವಸದಲ್ಲಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಅವ್ರಿಗೆ ವಿಷಯವನ್ನು ತಿಳಿಸ್ತೀನಿ.